ಹಾಯ್ ಹೆಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನಾನು ಸದ್ಯ ನನ್ನ ಪರಿಚಯ ಮಾಡಿಕೊಡಲ್ಲ, ಬದಲಾಗಿ ಒಂದಿಷ್ಟು ಜನ ಸಾಧಕರ ಪರಿಚಯವನ್ನು ನಿಮಗೆ ಮಾಡಿಕೊಡೋ ಪ್ರಯತ್ನ ಪಡ್ತೀನಿ. ಸಾಧಕರ ಸಾಧನೆ ಹಾದಿ ನಮಗೆ ನಿಮಗೆ ಇನ್ಸ್ಪಿರೇಷನ್. ಸೊ ನಾನಿಲ್ಲಿ ನಿಮಗೆ ಸಾಧಕರ ಸ್ಟೋರಿ, ಸ್ಫೂರ್ತಿದಾಯಕ ಕಥೆಗಳು, ರಿಯಲ್ ಸ್ಟೋರಿಗಳನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆಯ್ತೋ ಇಲ್ವೋ ಅಂತಲೂ ಕಾಮೆಂಟ್ ಮಾಡಿ ಸಜೆಷನ್ಸ್ ಕೊಡಿ. ಈ ವಿಡಿಯೋದಲ್ಲಿ ನಾನು ದಕ್ಷ ಅಧಿಕಾರಿಯೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ. ಇವರ ಸ್ಟೋರಿ ಬರೀ ಸ್ಫೂರ್ತಿದಾಯಕ ಮಾತ್ರ ಅಲ್ಲ, ಬಲು ರೋಚಕ ಕೂಡ ಹೌದು. ಅದು ಮಲೆನಾಡಿನ ಊರು. ಅಲ್ಲಿ 37 ಕುಟುಂಬಗಳು ಬದುಕು ಕಟ್ಟಿಕೊಂಡಿದ್ವು. ಮೀಸಲು ಅರಣ್ಯದಿಂದ ಆ ಎಲ್ಲ ಕುಟುಂಬಗಳನ್ನ ಒಕ್ಕಲೆಬ್ಬಿಸಲಾಯಿತು. ಆ ವೇಳೆ ಆ ಇಡೀ ಗ್ರಾಮದ ಪರ ನಿಂತು ಆ ರೈತರಿಗೆ ಭೂಮಿಯನ್ನ ವಾಪಸ್ಸು ಕಲ್ಪಿಸಿಕೊಡುವಲ್ಲಿ ಅಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರ್ಥಾತ್ ಎಸ್ಪಿ ಯಶಸ್ವಿಯಾಗ್ತಾರೆ. ಆ ಊರಿನವರು ಆ ಅಧಿಕಾರಿ ನೆನಪಿಗೆ ಗೌರವಾರ್ಥವಾಗಿ ತಮ್ಮ ಹಳ್ಳಿಗೆ ಆ ಪೊಲೀಸ್ ಅಧಿಕಾರಿ ಹಾಗೂ ಅವರ ಜೊತೆ ಬೆಂಬಲವಾಗಿ ನಿಂತ ಅಂದಿನ ಜಿಲ್ಲಾಧಿಕಾರಿ ಹೆಸರನ್ನ ತಮ್ಮ ಊರಿಗೆ ನಾಮಕರಣ ಮಾಡ್ತಾರೆ. ಇದು ಸಿನಿಮಾ ಕಥೆಯಂತಿದ್ರು ಇದು ರಿಯಲ್ ಸ್ಟೋರಿ. ಈ ನೈಜ ಕಥೆಯ ನಾಯಕ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ, IPS. ಇವರ ಜೊತೆಗಿದ್ದು 32 ಕುಟುಂಬದ ಬದುಕು ಕಟ್ಟಿಕೊಟ್ಟಿದ್ದು IAS ಅಧಿಕಾರಿ ಹರ್ಷಗುಪ್ತಾ. ಹೌದು, ಮಧುಕರ್ ಶೆಟ್ಟಿ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರ ನಡೆ ನುಡಿ ಸಮಾಜಕ್ಕೆ ಮಿಡಿಯುತ್ತಿದ್ದ ಅವರ ವ್ಯಕ್ತಿತ್ವವನ್ನು ಯಾರೂ ಯಾವತ್ತಿಗೂ ಮರೆಯಲು ಆಗೋದಿಲ್ಲ. ಅವರಿದ್ದ ದಿನ, ಅವರ ಸೇವಾವಧಿಯ ಕಾಲ ಕರ್ನಾಟಕ ಪೊಲೀಸ್ ಚರಿತ್ರೆಯ ಸುವರ್ಣಯುಗ. ಆಡಳಿತಕ್ಕೆ ಚುರುಕು ಮುಟ್ಟಿಸೋದರ ಜೊತೆಗೆ ಹೊಸ ಸ್ಪರ್ಶ ನೀಡಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಶರ ಬರೆದವರು ಕೆ ಮಧುಕರ್ ಶೆಟ್ಟಿ. ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ವಡ್ಡರಸೆ ಗ್ರಾಮದವರು. ತಂದೆ ಖ್ಯಾತ ಪತ್ರಕರ್ತ ವಡ್ಡರಸೆ ರಘುರಾಮ್ ಶೆಟ್ಟಿ, ತಾಯಿ ಪ್ರಫುಲ್ಲ ಶೆಟ್ಟಿ. 1971 ಡಿಸೆಂಬರ್ 17ರಂದು ಜನಿಸಿದ ಕೆ ಮಧುಕರ್ ಶೆಟ್ಟಿ 1999ನೇ UPSC ಬ್ಯಾಚ್ನ IPS ಅಧಿಕಾರಿ. ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ MA, ಯುನೈಟೆಡ್ ಕಿಂಗ್ಡಮ್ನ ರಾಕ್ಫೆಲ್ಲರ್ ಕಾಲೇಜ್ ಆಫ್ ಪಬ್ಲಿಕ್ ಅಫೇರ್ಸ್ ಮತ್ತು ಪಾಲಿಸಿಯಲ್ಲಿ PhD ಪದವಿಯನ್ನ ಪಡೆದಿದ್ರು. ಬೆಂಗಳೂರು ಗ್ರಾಮಾಂತರ ASP, ಚಾಮರಾಜನಗರ SP, ಚಿಕ್ಕಮಗಳೂರು SP, ನಕ್ಸಲ್ ನಿಗ್ರಹ ದಳ, ವೀರಪ್ಪನ್ ವಿರುದ್ಧದ ವಿಶೇಷ ಕಾರ್ಯಾಚರಣೆ ಪಡೆ, ಬೆಂಗಳೂರು ನಗರ ಸಂಚಾರ ವಿಭಾಗದ DCP, ಕೊಸೋವೋದಲ್ಲಿನ ವಿಶ್ವಸಂಸ್ಥೆಯ ಯುದ್ಧಾಪರಾಧಗಳ ತನಿಖಾ ಘಟಕ, ಲೋಕಾಯುಕ್ತ SP, ನೇಮಕಾತಿ ಮತ್ತು ತರಬೇತಿ ವಿಭಾಗದ DIG, ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿ ನಿರ್ದೇಶಕರಾಗಿ ರಾಜ್ಯದಲ್ಲಿ ಚಿರಸ್ಮರಣೀಯ ಸೇವೆ ಸಲ್ಲಿಸಿದ್ದಾರೆ. 2017ರ ಮಾರ್ಚ್ನಿಂದ ಹೈದರಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಅವರು 2018 ಡಿಸೆಂಬರ್ 28ರಂದು ಹೈದರಾಬಾದ್ನಲ್ಲಿ ಅನಾರೋಗ್ಯದಿಂದ ಮೃತಪಟ್ಟರು. ತಾನು ಅಗಲುವ ಮುನ್ನ ಈ ನಾಡು ತನ್ನನ್ನು ಸದಾಕಾಲ ನೆನಪಿಟ್ಟುಕೊಳ್ಳುವಂತಹ ಸೇವೆ ಸಲ್ಲಿಸಿದ್ರು, ಮಾದರಿ ಬಾಳ್ವೆ ಮಾಡಿದ್ರು. ಆರಂಭದಲ್ಲೇ ಹೇಳಿರುವ ಕಥೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗ್ರಾಮದ ಜನತೆಗೆ ಮರು ಬದುಕು ಕೊಟ್ಟ ಘಟನೆ. 2006ರಲ್ಲಿ ಸಾರಾಗೋಡು ಮೀಸಲು ಅರಣ್ಯದಿಂದ 37 ಕುಟುಂಬಗಳನ್ನು ಒಕ್ಕಲೆಬ್ಬಿಸಲಾಗಿತ್ತು. ಜನ ಭೂಮಿ ಮನೆಗಳನ್ನು ಕಳೆದುಕೊಂಡು ಆಶ್ರಯ ಆಸರೆಗೆ ದಿಕ್ಕು ತೋಚದಾಗಿದ್ರು. ಆ ವೇಳೆ ಹೋರಾಟದ ಹಾದಿ ತುಳಿದಿದ್ದ ಗ್ರಾಮಸ್ಥರಿಗೆ ರಕ್ಷಣೆ ನೀಡಿದ್ದು ಇದೇ ಕೆ ಮಧುಕರ್ ಶೆಟ್ಟಿ. ಚಿಕ್ಕಮಗಳೂರು SP ಆಗಿದ್ದ ಅವರು ಅಂದಿನ DC ಹರ್ಷಗುಪ್ತಾ ಜೊತೆಗೂಡಿ ಜನರಿಗೆ ಭೂಮಿಯನ್ನ ವಾಪಸ್ಸು ಕೊಡಿಸಿದ್ರು. ಗ್ರಾಮಸ್ಥರು DC ಹರ್ಷಗುಪ್ತಾ ಮತ್ತು SP ಮಧುಕರ್ ಶೆಟ್ಟಿಯ ಹೆಸರನ್ನ ಊರಿಗಿಟ್ಟಿದ್ದಾರೆ. ಆ ಊರೇ ಗುಪ್ತ ಶೆಟ್ಟಿ ಹಳ್ಳಿ. ಇವತ್ತಿಗೂ ಆ ಗ್ರಾಮದಲ್ಲಿ ಶೆಟ್ಟಿ ಪ್ರಾತಸ್ಮರಣೀಯರು. ಮಧುಕರ್ ಶೆಟ್ಟಿ ಬಳಗದ ಹೆಸರಲ್ಲಿ ಜನಸೇವೆ, ಸಮಾಜಮುಖಿ ಕಾರ್ಯಗಳ ಮೂಲಕ ಅಲ್ಲಿನ ಜನ ಅವರ ಆದರ್ಶವನ್ನ ಜೀವಂತವಾಗಿರಿಸಿದ್ದಾರೆ. ತರೀಕೆರೆಯ ಹುಗುರೆ ಖಾನ್ನಲ್ಲಿ ಗಣಿಗಾರಿಕೆಗೆ ಜನಪ್ರತಿನಿಧಿಗಳ ಪ್ರಭಾವ ಲೆಕ್ಕಿಸದೆ ರೈತರ ಹಿತ ಕಾಯಲು ಅವರ ಖಡಕ್ ನಿಲುವನ್ನ ಇಂದಿಗೂ ಜನ ಸ್ಮರಿಸುತ್ತಾರೆ. ಕೆ ಮಧುಕರ್ ಶೆಟ್ಟಿ ಬಡವರು, ನಿರ್ಗತಿಕರು, ಶೋಷಿತರ ದೇವರೇ ಆಗಿದ್ದಾರೆಂದರೆ ಅತಿಶಯೋಕ್ತಿ ಇಲ್ಲ.
ತಾನು ಕೆಜಿಐಡಿಯಿಂದ ಸಾಲ ಪಡೆದು ಅಗತ್ಯವಿರುವ ಅಗತ್ಯತೆ ಪೂರೈಸಿದ ನಿದರ್ಶನವಿದೆ. ಯಾರಾದರೂ ಬಡವರು, ಸಂಕಷ್ಟದಲ್ಲಿದ್ದವರು ಬೇರೆ ಊರಿಗೆ ಹೋಗಲು ಹಣ ಇಲ್ಲದಿದ್ದರೆ ಎಸ್ಪಿ ಮಧುಕರ್ ಶೆಟ್ಟಿ ಕಚೇರಿಗೆ ತೆರಳಿದ್ರೆ ಸಾಕು, ಕೂಡಲೇ ಅವರನ್ನ ಊರು ತಲುಪಿಸುವ ವ್ಯವಸ್ಥೆ ಮಾಡಿದ್ದೂ ಇದೆ. ಬಹಳ ಸರಳ ವ್ಯಕ್ತಿತ್ವ ಇವರದ್ದಾಗಿತ್ತು. ನೀವು ನಂಬಿ ಬಿಡಿ, ಅವರು ಬಳಸುತ್ತಿದ್ದು ನೋಕಿಯಾ 1100 ಮೊಬೈಲ್ ಅನ್ನ. ಸ್ವಂತ ಖಾಸಗಿ ಕೆಲಸಕ್ಕೆ ಇಲಾಖೆ ವಾಹನ ತೆಗೆದುಕೊಂಡು ಹೋದಾಗ ಇಂಧನ ವೆಚ್ಚವನ್ನ ಸರ್ಕಾರಕ್ಕೆ ಪಾವತಿಸುತ್ತಿದ್ದ ಆದರ್ಶ ವ್ಯಕ್ತಿತ್ವ ಕೆ ಮಧುಕರ್ ಶೆಟ್ಟಿ ಅವರದ್ದು. ಅಕ್ರಮ ಗಣಿಗಾರಿಕೆ ಬಯಲಿಗೆಳೆದಿದ್ದು, ವೀರಪ್ಪನ್ ವಿರುದ್ಧದ ಹಾಗೂ ನಕ್ಸಲ್ ವಿರುದ್ಧದ ಕಾರ್ಯಾಚರಣೆ, ಭ್ರಷ್ಟಾಚಾರದ ವಿರುದ್ಧ ಸಮರ, ಸಂಚಾರಿ ವ್ಯವಸ್ಥೆಯ ಸುಧಾರಣೆ, ಹೀಗೆ ಕೆ ಮಧುಕರ್ ಶೆಟ್ಟಿ ಕಾಲಿಟ್ಟಲ್ಲೆಲ್ಲ ಕ್ರಾಂತಿ ಮಾಡಿದ್ದಾರೆ. ಅನ್ಯಾಯ ಅಕ್ರಮದ ವಿರುದ್ಧದ ಗಟ್ಟಿ ಶಕ್ತಿಯಾಗಿದ್ರು. ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗಿದ್ದ ಇವರ ಮೇಲೆ ಸಣ್ಣಪುಟ್ಟ ಅಧಿಕಾರ ಪ್ರಭಾವ ಬೀರಲು ಕೂಡ ಖ್ಯಾತನಾಮ ರಾಜಕಾರಣಿಗಳೇ ಹಿಂದೇಟು ಹಾಕ್ತಿದ್ರು. ಪೊಲೀಸ್ ಇಲಾಖೆಯಲ್ಲೂ ಅಷ್ಟೇ ಇವರ ಶಿಸ್ತು ಎಷ್ಟೋ ಅಧಿಕಾರಿಗಳ ನಿದ್ದೆಗೆಡಿಸಿತ್ತು, ಎಚ್ಚರಿಕೆ ನೀಡಿತ್ತು. ಒಬ್ಬ ಸಿಬ್ಬಂದಿ 100 ರೂಪಾಯಿ ಲಂಚ ಪಡೆದಿದ್ದು ಗಮನಕ್ಕೆ ಬರ್ತಾ ಇದ್ದಂತೆ ಆತನನ್ನ ಅಮಾನತುಗೊಳಿಸಿದ್ರೆಂದ್ರೆ ಕೆ ಮಧುಕರ್ ಶೆಟ್ಟಿಯ ಪ್ರಾಮಾಣಿಕತೆ, ದಕ್ಷತೆ ಹೇಗಿತ್ತು ನೀವೇ ಯೋಚಿಸಿ. ಇನ್ನೊಂದು ವಿಷಯ, ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಗಾಗಿ ಸರ್ಕಾರ ನಗದು ಬಹುಮಾನ ಮತ್ತು ನಿವೇಶನ ನೀಡಿದಾಗ ನಯವಾಗಿ ಅದನ್ನು ತಿರಸ್ಕರಿಸಿದ್ದ ಕೆ ಮಧುಕರ್ ಶೆಟ್ಟಿ ಬಡವರಿಗೆ ನೀಡಿ ಅಂತ ಹೇಳಿದ್ರು. ನಿಜಕ್ಕೂ ಇದ್ರೆ ಇರಬೇಕು ಕೆ ಮಧುಕರ್ ಶೆಟ್ಟಿ ತರ. ತಂದೆ ವಡ್ಡರ್ಸೆ ರಘುರಾಮ ಶೆಟ್ಟಿ ಅವರ ಹೆಸರಲ್ಲಿ ವಾರ್ತಾ ಇಲಾಖೆ ಪ್ರಶಸ್ತಿ ನೀಡುತ್ತಿರುವಂತೆ ಕೆ ಮಧುಕರ್ ಶೆಟ್ಟಿ ಅವರ ಹೆಸರಲ್ಲಿ ಗೃಹ ಇಲಾಖೆ ಪ್ರಶಸ್ತಿ ನೀಡಬೇಕು. ಆ ಮೂಲಕ ಕೆ ಮಧುಕರ್ ಶೆಟ್ಟಿಗೆ ಗೌರವ ಸಲ್ಲಿಸೋದರ ಜೊತೆಗೆ ಅವರನ್ನ ಸ್ಮರಿಸಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಪ್ರೋತ್ಸಾಹಿಸಿದಂತಲೂ ಆಗುತ್ತೆ.